ಚಿಕ್ಕಬಳ್ಳಾಪುರ ಜಮೀನು ವಿಚಾರವಾಗಿ ಉಂಟಾಗಿರುವ ವಿವಾದಕ್ಕೆ ಸಂಬಂಧಿಸಿದಂತೆ ರಘುನಾಥ್ ರೆಡ್ಡಿ ಬಿಆರ್ ಹಾಗೂ ಸರಸ್ವತಮ್ಮ ಎಂಬುವರು ತಮ್ಮ ವಿರುದ್ಧ ಸುಳ್ಳು ದೂರು ದಾಖಲಿಸಿದ್ದಾರೆ ಎಂದು ಆರೋಪಿಸಿ ಲಕ್ಕನಾಯಕನಹಳ್ಳಿ ಗ್ರಾಮದ ಅಶ್ವತ್ಥಪ್ಪ ಹಾಗೂ ಗಂಗರಾಜು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಶ್ವತ್ಥಪ್ಪ ಹಾಗೂ ಗಂಗರಾಜು ವಿರುದ್ಧ ದೂರು ದಾಖಲಾಗಿದ್ದು, ಲಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2/3, 2/8 ಹಾಗೂ 2/9ರಲ್ಲಿ ತಲಾ 10 ಗುಂಟೆಯಂತೆ ಒಟ್ಟು 30 ಗುಂಟೆ ಜಮೀನಿನ ವಿಚಾರವಾಗಿ ವಿವಾದ ಉಂಟಾಗಿದೆ ಎನ್ನಲಾಗಿದೆ. ಜಮೀನಿನ ವಿಚಾರವಾಗಿ ನ್ಯಾಯಾಲಯದಲ್ಲಿ ದಾವೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡದಂತೆ ತಮ್ಮ ಸಹೋದರರಾದ ತಿಮ್ಮಯ್ಯ, ಶ್ರೀನಿವಾಸ್ ಹಾಗೂ ರತ್ನಮ್ಮ ಅವರಿಗೆ ತಿಳಿಸಿದ್ದೆವು. ಆದರೆ ಇದನ್ನೇ ಆಧಾರವಾಗಿಸಿಕೊಂಡು ತಮ್ಮ ವಿರುದ್ಧ ಜಮೀನು ಉಳುಮೆ ಮಾಡಲು ಅಡ್ಡಿಪಡಿಸಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ ಎಂದು ಅಶ್ವತ್ಥಪ್ಪ ಆರೋಪಿಸಿದ್ದಾರೆ. ರಘುನಾಥ್ ರೆಡ್ಡಿ ಬಿಹಾರ್ ಹಾಗೂ ಸರಸ್ವತಮ್ಮ ಅವರು ಉಳುಮೆಗೆ ಅಡ್ಡಿಪಡಿಸಲಾಗಿದೆ ಎಂದು ಆರೋಪಿಸಿ ದೂರು ನೀಡಿದ್ದರು. ಘಟನೆ ನಡೆದ ಸಂದರ್ಭದಲ್ಲಿ ತಾವು ಸ್ಥಳದಲ್ಲೇ ಇರಲಿಲ್ಲ. ಸ್ಥಳಕ್ಕೆ ಬಾರದೆ ತಮ್ಮ ವಿರುದ್ಧ ಸುಳ್ಳು ದೂರು ದಾಖಲಿಸಿ ಕುಟುಂಬದ ಸದಸ್ಯರ ನಡುವೆ ಅಶಾಂತಿ ಉಂಟು ಮಾಡುವ ಪ್ರಯತ್ನ ಮಾಡಲಾಗಿದೆ ಎಂದು ಅಶ್ವತ್ಥಪ್ಪ ಆರೋಪಿಸಿದ್ದಾರೆ. ತಮ್ಮ ಕುಟುಂಬ ಅವಿಭಕ್ತ ಕುಟುಂಬವಾಗಿದ್ದ ಸಂದರ್ಭದಲ್ಲಿ ಜಮೀನನ್ನು ಖರೀದಿಸಿ ಹಿರಿಯ ಸಹೋದರರ ಹೆಸರಿನಲ್ಲಿ ಕ್ರಯ ಮಾಡಲಾಗಿತ್ತು. ನಂತರ ಕುಟುಂಬ ವಿಭಕ್ತವಾದ ಸಂದರ್ಭದಲ್ಲಿ ಜಮೀನನ್ನು ಸರಿಯಾಗಿ ವಿಭಾಗ ಮಾಡದೆ ಸಹೋದರರ ಸಹಕಾರದೊಂದಿಗೆ ತಿಮ್ಮಯ್ಯ ಅವರು ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಬಳಿಕ ಮಾರಾಟ ಮಾಡಲಾಗಿದೆ ಎಂಬುದು ಅಶ್ವತ್ಥಪ್ಪ ಕುಟುಂಬದ ಮತ್ತೊಂದು ಆರೋಪವಾಗಿದೆ. ವೆಂಕಟರಮಣಪ್ಪ ಅವರ ಮಕ್ಕಳೇ ಹಲವು ವರ್ಷಗಳಿಂದ ಜಮೀನಿನ ಸ್ವಾಧೀನದಲ್ಲಿದ್ದು ಇದುವರೆಗೆ ತಾವೇ ಜಮೀನನ್ನು ಬಳಸಿಕೊಂಡು ಬಂದಿದ್ದೇವೆ. ಆದರೆ ಇದೀಗ ಏಕಾಏಕಿ ಕ್ರಯ ಮಾಡಿಸಿಕೊಂಡಿರುವ ರಘುನಾಥ್ ರೆಡ್ಡಿ ಅವರು ನಮ್ಮ ಜಮೀನಿನಲ್ಲಿ ಉಳುಮೆ ಮಾಡಲು ಬಂದಿದ್ದಾರೆ ಎಂದು ಅಶ್ವತ್ಥಪ್ಪ ಆರೋಪಿಸಿದ್ದಾರೆ. ಜಮೀನಿನ ಮಾಲೀಕತ್ವ ಹಾಗೂ ಸ್ವಾಧೀನದ ಕುರಿತು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವುದರಿಂದ ಪೊಲೀಸ್ ಇಲಾಖೆ ವಾಸ್ತವಾಂಶಗಳನ್ನು ಪರಿಶೀಲಿಸಿ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಸುಳ್ಳು ದೂರು ದಾಖಲಿಸಿ ಕುಟುಂಬದವರ ನಡುವೆ ಗೊಂದಲ ಸೃಷ್ಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು అశ్వత్థప్ప కుటుంబದವರು ఒత్తాయిసిದ್ದಾರೆ. జమీన్ ಬಗ್ಗೆ ಇದು ఏమి జమీన్ అంటే ఇది కొన్ని కన్నడ కొన్ని మా అన్న పేరుకి చేసింటివి కూడా ఉన్నట్లే. అది ఏమైపోయింది, ఇప్పుడు అమ్ముకున్నారు. ఇంకా యాభై అయ్యింది లేదు, అమ్ముకున్నాడు. ఇప్పుడు మీకేం కావాల్సిండే వాళ్ళ నుంచి? మాకు ఇంకా చాలా ఉండేవి జమీన్లు పెట్లో ఉండేవి. ತಂದೆಯವರು ನನ್ನ ಹೆಸರು ಗಂಗರಾಜ್ ಅಂತೇಳಿ. ಇರೋಣ ಅಣ್ಣ వచ్చిಡಣ್ಣ ಈಗ ಜಮೀನು ಬಂದ್ಬಿಟ್ಟು ನಮ್ಮ ತಂದೆಯವರು ಎಲ್ಲ ಅಣ್ಣ ತಮ್ಮಂದ್ರು, ಅವರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರು ಒಂದೇ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಇರ್ತಾರೆ. ಆಗ ನಮ್ಮ ತಾತವ್ರು ಇಲ್ಲದೆ ಕಾರಣದಿಂದ ಅವರು ಸನ್ಯಾಸಿ ಸ್ವೀಕಾರ ಮಾಡಿರ್ತಾರೆ. ಗುರುಬೋಧನೆಗೆ ಹೋಗಿ ಒಂದು 5 ವರ್ಷ 6 ವರ್ಷ ಮನೆಗೆ ಬರಲ್ಲ ಅವರು. ಆಗ ಈ ಜಮೀನು ಮಾರಾಟ ಮಾಡೋ ಬಂದಾಗ ಈ ನಮ್ಮ ತಂದೆಯವ್ರು ಏನು ಮಾಡ್ತಾರೆ ಅಂದರೆ, ಹೆಣ್ಣು ಮಕ್ಕಳಿಗೆ ನಮ್ಮ ತಂದೆಯವ್ರ ಜೊತೆ ಹುಟ್ಟಿರೋಂಥ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಬೇಕಾಗ್ತದೆ. ಆ ಮದುವೆ ಮಾಡ್ಬೇಕಂತ ಉಳಿಕೆ ಹಣವನ್ನು ಈ ಜಮೀನು ಖರೀದಿ ಮಾಡ್ತಾರೆ. ಈ ನಮ್ಮ ತಂದೆಯವ್ರಿಗೆ ನಮ್ಮ ತಾಯಿಯವ್ರಿಗೆ ಕೊಟ್ಟಂಥ ಅವರು ಒಡವೆಗಳು, ಮದುವೆ ಆದ ಒಡವೆಗಳನ್ನ ಅದನ್ನು ಹೆಣ್ಣು ಮಕ್ಕಳಿಗೆ ಇಟ್ಟು ಮದುವೆ ಮಾಡ್ತಾರೆ. ಹೆಣ್ಮಕ್ಳಿಗೆ ಮದುವೆ ಮಾಡಿ ಈ ಆಸ್ತಿನ ನಮ್ಮ ಅಣ್ಣ ಹೆಸರಲ್ಲಿ ನಾವು ಮತ್ತೆ ವಿಭಾಗ ಮಾಡ್ಕೊಳ್ಳೋಣ ಅಂಥೇಳಿ ಖರೀದಿ ಮಾಡ್ತಾರೆ. ಅವ್ರು ಇವತ್ತು ಮೋಸ ರೂಪದಲ್ಲಿ ಮಾರಾಟ ಮಾಡೋದು. ಇವಾಗ ಏನಾಗ್ಬೇಕಂತ ನಿಮಗೆ? ನಮ್ಗೆ ನ್ಯಾಯ ಸಿಗ್ಬೇಕು ಸರ್. ಸುಳ್ಳುದೂರು ಇದನ್ನ ಏನಾಗಬೇಕು, ಇವಾಗ ಏನಾಗಿದೆ, ಯಾವ ಥರ ಏನಾಗಬೇಕು ಅಂತ ಅಲ್ಲ, ಈ ಸುಳ್ಳುದೂರನ್ನ ವಜಾ ಮಾಡಬೇಕು ಮತ್ತು ನ್ಯಾಯಾಲಯದಲ್ಲಿ ಏನು ಆಜ್ಞೆ ಬರ್ತೋ ನಾವು ಅದಕ್ಕೆ ಭದ್ರಾಗಿ ಕಾಯ್ತಾ ಇರ್ತೀವಿ. ಮೇಲಿನ ಅಧಿಕಾರಿಗಳು ಏನು ಹೇಳ್ತಾರೆ ಇದ್ರ ಬಗ್ಗೆ? ಎಲ್ಲ ಏನನ್ನ ಹೇಳಿದ್ರು? ಮೇಲಿನ ತಹಸೀಲ್ದಾರ್ ಇಲ್ಲ, ಅವ್ರಿಗೆ ಲೆಟರ್ ಕೊಟ್ಟು ಅವರು ಇದ್ರ ಮುಖಾಂತರ ಕೊಟ್ಟಿದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ. ಕ್ರಯ ಆಗಿದೆ. ಪೊಲೀಸ್ ಅವ್ರನ್ನ ಏನು ಹೇಳಿದ್ರು ನಿಮಗೆ? ಆ ಪೊಲೀಸರು ಬಂದ್ಬಿಟ್ಟು ನಮ್ಮನ್ನು ಕರೆಸಿದ್ರು. ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತೇಳಿ. ಕಂಪ್ಲೇಂಟ್ ಬಂದಿದೆ ಅಂತೇಳಿ ಕರೆಸಿದಾಗ ನಾವು ಹೋದರೆ ಅಲ್ಲಿ ನೀವು ಇವ್ರ ಮೇಲೆ ಹಲ್ಲೆ ಮಾಡಕ್ಕೆ ಅಂತೇಳಿ ನಮ್ಮ ಮೇಲೇ ತಿರುಗಿ ಬೀಳ್ತಾರೆ. ಇಲ್ಲ ಸ್ವಾಮಿ, ನಮ್ಮ ನಂತರ ವಿಡಿಯೋ ಇದೆ, ನಾವು ಇದು ನೋಡಿ ಕೊಟ್ಟಿದ್ವಿ, ನಮ್ಮದು ಕಂಪ್ಲೇಂಟ್ ಇದೆ ಅಂತೇಳಿ ಕೊಟ್ಟಾಗ ಅದನ್ನು ಅವರು ಒಂದು ರೀತಿ ಇಲ್ಲ, ಅವರು ಸ್ವಂತ ಜಮೀನದು, ನೀವೇ ಹೋಗಿರೋದು ತಪ್ಪು ಅಂತೇಳಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಇಲ್ಲ ಸ್ವಾಮಿ, ಅವ್ರಿಗೆ ಈ ಮೊನ್ನೆ ಜಮೀನಾಗಿರೋದು, ಅದಕ್ಕೆ ಮುಂಚೆಯಿಂದನೂ ನಮ್ಮ ತಂದೆಯವ್ರಿಗೆ ಸಂಬಂಧಪಟ್ಟ ಆಸ್ತಿಗಳವು, ಒಟ್ಟು ಕುಟುಂಬದ ಆಸ್ತಿಗಳು ಅಂತ ಹೇಳ್ತೀವಿ. ಇದು ಆಮೇಲೆ ಅವರು ಇಲ್ಲಿ ಜಾಗದ ಸ್ಥಳದಲ್ಲೇ ಬಂದಿರಲ್ಲ, ಹಂಗೆ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ ಮೇಲೆ ಇದು ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ರಘುನಾಥ್ ರೆಡ್ಡಿ ಅನ್ನೋರ ಮೇಲೆ ಅಲ್ಲೇ ಮಾಡಿಲ್ಲ.
ಆದರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟದ್ದು ನಾವು ಅವ್ರ ಮೇಲೆ ಏನೂ ಕೊಟ್ಟಿಲ್ಲ. ನಮ್ಮ ಅಣ್ಣ ತಮ್ಮರಾದಂಥ ಇವರು ಯಾರು ಬೆಳೆ ಇಕ್ತಾ ಇದ್ದಾರೆ, ನೀವೆಲ್ಲ ಯಾಕೆ ಬೆಳೆ ಇಕ್ತಿದ್ರಿ, ನಮ್ಗೆ ಇದ್ರಲ್ಲಿ ಭಾಗ ಬರ್ಬೇಕು ಅಂತೇಳಿ ಅವರು ನಮ್ಮ ತಂದೆ ಕೇಳಕ್ಕೆ ಬಂದಿದ್ದಾರೆ. ಕೇಳಕ್ಕೆ ಬಂದಿರೋ ಮೇಲೆ ಅವ್ರ ಮೇಲೆ ಹೇಗಾಗಿ ಶ್ರೀನಿವಾಸು ಮತ್ತು ರತ್ನಮ್ಮ ತಿಮ್ಮಯ್ಯನವರು ನೀನು ಯಾವರು ಕೇಳೋದಕ್ಕೆ ಏನು ನಿನ್ನ ಅಧಿಕಾರ ಅಂತೇಳಿ ಹೊಡೆಯಕ್ಕೆ ಬರ್ತಾರೆ. ಆಗ ನಾನು ದೂರದಿಂದ ನೋಡಿ ಬಂದು ವಿಡಿಯೋ ಮಾಡಿಕೊಂಡು 112 ಕಾಲ್ ಮಾಡಿ ಅವರು ಶ್ರೀನಿವಾಸು ರತ್ನಮ್ಮ ಅವರೆಲ್ಲ ನಿಮ್ಮ ಅಣ್ಣ ತಮ್ಮಂದರು ಸಂಬಂಧಿಕರೇ